ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ನಾನು ನಿಮ್ಮ ವಿಜಯ್ ಸೋನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇದು ಇವತ್ತಿಂದೇ ಲೈವ್ ಡೇ ಬ್ಲಾಗ್. ಇದು ಥರ್ಸ್ಡೇದೆ ಮಧ್ಯಾಹ್ನ ಬೆಳಗ್ಗಿಂದ ಮಧ್ಯಾಹ್ನವರೆಗೂ ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ. ಸೊ ಫೆಸ್ಟಿವಲ್ ಮುಂಚೆನೇ ನಾವು ಹಾಕಬೇಕಾಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರನೇ ಬೆಳಗ್ಗಿಂದ ಆಫ್ಟರ್ವರೆಗೂ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಫ್ಟರ್ವರೆಗೂ ಎಂಡ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ನೈಟು ತುಂಬಾ ರೈಸ್ ಮಾಡಿದೆ. ಇವ್ರು ನೈಟ್ ಲೇಟಾಗಿ ಹೋದರು. ಲೇಟಾಗಿ ಮೀನ್ಸ್ ಅಂದರೆ ನಾನು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಹೋಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಚಿತ್ರಾನ್ನ ಮಾಡಿಬಿಟ್ಟೆ ಅದು ರೈಸಿಂದ. ಸೊ ಅವಾಗ ಸಿಗ್ತೀರಂತೆ. ಬಾಯ್. ಸೊ ಫೈನಲಿ ಚಿತ್ರಾನ್ನ ರೆಡಿ ಆಯಿತು, ನೈಟ್ ರೈಸ್ದು. ಆಮೇಲೆ ಪಾಪುಗೂ ಸೆರ್ಲಾಕ್ ತಿನ್ನಿಸಿದ್ವಿ. ಹಾಲು ಇರಲಿಲ್ಲ, ನಿನ್ನೆ ಸ್ವಲ್ಪ ಲೇಟಾಗಿ ಬಂದ್ವಲ್ಲ. ಸೊ ಬರಬೇಕಾದ್ರೆ ನಾವು ಹಾಲು ತೊಗೊಂಬಂದಿರಲಿಲ್ಲ, ಹಾಗೆ ಮರೆತುಬಿಟ್ಟು ಇವ್ರು ಬಂದ ತಕ್ಷಣ ಮಲ್ಕೊಂಡೇ ಬಿಟ್ಟರು. ಮತ್ತು ಇವರು ಟೈರ್ಡ್ ಆಗಿದೆ ಅಂದರೆ ಸುಮ್ಮನೆ ನಾನೇನಕ್ಕೆ ಅವ್ರು ಡಿಸ್ಟರ್ಬ್ ಮಾಡಲಿ ಅಂತ ಹೇಳಿ ಸೊ ಬೆಳಗ್ಗೆನೇ ತರಿಸಿದ್ದೆ, ಸೆರ್ಲಾಕ್ ತಿನ್ನಿಸಿದೆ ಪಾಪುಗೆ. ಟಿಫನ್ ಆಯಿತು. ಟಿಫನ್ ಆಗಿದ ತಕ್ಷಣ ನಾನು ಫಸ್ಟ್ ದೇವರ ಐಟಮ್ಸ್ಗಳೆಲ್ಲ ವಾಶ್ ಮಾಡ್ಕೊಂಬಿಡೋಣ, ಹೆಂಗಾದರೂ ಇವಾಗ ಏನೂ ನಾನು ಕೆಲಸ ಮಾಡಿಲ್ಲ ಬೇರೆದು. ಸೊ ದೇವ್ರ ಪಾತ್ರೆ ಅದು ತೊಳ್ಕೊಳ್ಳೋಣ ಅಂತ ಹೇಳಿ ದೇವ್ರ ಪಾತ್ರೆ ತೊಳ್ಕೊಳ್ಳಿಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಫಸ್ಟು ನಾನು ಲಿಕ್ವಿಡ್ ತೊಗೊಳ್ಳಿಲ್ಲ ಅಂದರೆ ಪಾತ್ರೆ ತೊಳೋ ಲಿಕ್ವಿಡ್ ಆದರೂ ಓಕೆ, ಇಲ್ಲ ಅಂದರೆ ನೀವು ಸೋಪಿನ ಪುಡಿ ಆದರೂ ತೊಗೊಳ್ಳಿ. ನಾನು 2 ಸ್ಪೂನಷ್ಟು ಸೋಪಿನ ಪುಡಿ ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು 2 ಸ್ಪೂನಷ್ಟು ವೆನಿಗರು, ಆಮೇಲೆ 1 ಸ್ಪೂನಷ್ಟು ಇದು ಸಾಲ್ಟು, ಆಮೇಲೆ ಅರ್ಧ ಲಿಂಬೆಹಣ್ಣು ಎಲ್ಲನೂ ಚೆನ್ನಾಗಿ ಕಲಸಿ ಅದೊಂಥರ ಇದು ಬರುತ್ತೆ, ಬುರುಗು ಬಂದ ತಕ್ಷಣ ನಾನು 1-2 ಸ್ಪೂನ್ ಆಗೋಷ್ಟು ಪೀತಾಂಬರ ಹಾಕ್ಕೊಂಡಿದ್ದೀನಿ. ನೀವು ಅನ್ಕೋಬಹುದು ಪೀತಾಂಬರದ ಅಷ್ಟೇ ನಾವು ಡೈರೆಕ್ಟಾಗಿ ಯೂಸ್ ಮಾಡಿಬಿಟ್ಟು ವಾಶ್ ಮಾಡ್ಬೋದು ಅಂತ. ರೆಗ್ಯುಲರಾಗಿ ತಾಮ್ರದ ಐಟಮ್ಸ್ಗಳು ಯಾರು ಯೂಸ್ ಮಾಡ್ತಾರೋ ಅವ್ರು ಯೂಸ್ ಮಾಡ್ಕೋಬಹುದು. ಬಟ್ ನಾನು ನನ್ನ ಡೆಲಿವರಿ ಮುಂಚೆನೇ ನಾನು ವಾಶ್ ಮಾಡಿರೋ ಪಾತ್ರೆಗಳು ಇದು ದೇವ್ರದ್ದು. ಆ್ಯಕ್ಚುಲಿ 2 ಇಯರ್ಸ್ ಆಯ್ತೇನೋ, ನನ್ನ ಬಿಟ್ಟರೆ ಮನೇಲಿ ಕ್ಲೀನ್ ಮಾಡೋರೇ ಯಾರಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಎರಡೂ ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ. ಸೊ ಈ ಥರ ಫೈನಲಿ ಕ್ಲೀನಾಗಾಯಿತು. ಆಮೇಲೆ ಬೆಳ್ಳಿ ಐಟಮ್ಸು ಕೂಡ ಅಷ್ಟೇ. ನಾನು ವರಮಹಾಲಕ್ಷ್ಮಿಗೆ 2 ಇಯರ್ ಬ್ಯಾಕಲ್ಲಿ ನಾನು ಯೂಸ್ ಮಾಡಿದ್ದೆ. ಸೊ 2 ಇಯರ್ ಬ್ಯಾಕಲ್ಲಿ ಯೂಸ್ ಮಾಡಿದ ತಕ್ಷಣ ನನಗೆ ಇದು ಅನಿಸ್ಲಿಲ್ಲ, ಕಂಫರ್ಟೇಬಲ್ ಅನಿಸ್ಲಿಲ್ಲ. ಲಾಸ್ಟ್ ಟೈಮ್ ಬಂದಿದ್ದ ತಕ್ಷಣ ವಾಶ್ ಮಾಡಿ ಇಟ್ಟಿದ್ದೆ, ಬಟ್ ನಂಗೆ ಕಂಫರ್ಟೇಬಲ್ ಅನಿಸಿರಲಿಲ್ಲ. ಸೊ ನನಗೆ ಜ್ಯುವೆಲ್ಲರ್ ಶಾಪ್ದವ್ರು ಈ ಥರ ಐಡಿಯಾಸ್ ಕೊಟ್ಟರು. ಚೆನ್ನಾಗಿ ಕುದಿಯೋ ನೀರಿಗೆ ನೀವೇನು ಯೂಸ್ ಮಾಡಿರ್ತೀರಲ್ಲ ಬೆಳ್ಳಿ ಐಟಮ್ಸ್ಗಳು, ಅದನ್ನು ನೀವು ಬಿಸಿನೀರಲ್ಲಿ ಹಾಕಿ ಒಂದು 2 ಮಿನಿಟ್ಸ್ ಬಿಡಿ. 2 ಮಿನಿಟ್ಸ್ ಬಿಟ್ಟಾದಮೇಲೆ ನೀವು ಯಾವುದನ್ನ ಹೇರ್ಸ್ಗೆ ಯಾವ ಶಾಂಪೂ ಯೂಸ್ ಮಾಡ್ತೀರಾ ಆ ಶಾಂಪೂಲಿ ನೀವು ಒಂದು ಬ್ರಷ್ಗೆ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಅಂತಂದರು. ಸೊ ನಾನು ಚೆನ್ನಾಗಿ ಅದನ್ನು ಹಾಕಿಬಿಟ್ಟು ವಾಶ್ ಮಾಡಿ ಮತ್ತೆ ನಾನು ಕುಡಿಯೋ ನೀರು, ಕಾವೇರಿ ನೀರಲ್ಲಿ ಮತ್ತೆ ಸ್ವಲ್ಪ ನೀರು ಹಾಕಿ ತಣ್ಣೀರಲ್ಲಿ ನಾನು ಕ್ಲೀನ್ ಮಾಡಿಕೊಂಡೆ. ಫೈನಲಿ ಈ ಥರ ಲುಕ್ ಆಯಿತು. ನನಗೆ ತುಂಬಾ ಕಂಫರ್ಟೇಬಲ್ ಆಯಿತು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ತಾಮ್ರದ ಆಯಿತು ಮತ್ತು ಬೆಳ್ಳಿದಾಯಿತು, 2 ಐಟಮ್ಸ್ಗಳು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಚೆನ್ನಾಗಿ ಬಂತು. ನನಗಂತೂ ಕಂಫರ್ಟೇಬಲ್ ಆಗಾಯಿತು. ಹೇಗಿತ್ತು ನನ್ನದು ಬೆಳ್ಳಿದು ಮುಖವಾಡ ಅದೆಲ್ಲ. ಸೊ ಈ ಥರ ಲುಕ್ಕಾಗಿ ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಕ್ಲೀನ್ ಆಯಿತು. ನನ್ನ ಹಸ್ಬೆಂಡ್, ನಾನು ಲಾಸ್ಟ್ ವೀಕಲ್ಲಿ ನಾನು ತಾಳಿದು ತಂತಿ ಕಟ್ಟಾಗಿತ್ತು ಅಂತ ಹೇಳಿದ್ರೆ ಕೊಟ್ಟು ತುಂಬ ದಿನ ಆಗಿತ್ತು. ಸೊ ಅದನ್ನು ತರಲಿಕ್ಕೆ ಅಂತ ಅವ್ರು ಹೋಗ್ತಾಯಿದ್ರು, ಇವನಿಗೆ ಮರೆಸಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಎಲ್ಲೆಲ್ಲಿ ಹತ್ತುತ್ತಾವೆ ನೋಡಿ. ಇವನು ಎಲ್ಲ ಹತ್ತಿದೀಯಾ? ಓಯ್ ಓಯ್ ಪಾಪಚ್ಚಿ. ಓಕೆ, ಎಲ್ಲ ಉಂಟಿ ಯಾರು? ಎಲ್ಲಂಟಿ ಯಾರು? ಇಲ್ಲಿದ್ದಾನೆಯಾ? ನೋಡಲ್ಲಿ ಬಾ, ಇಲ್ಲಿ ಕರತ ನೋಡ ಒಂದು ದೈವಿಕ್ ಬಾ, ಇಲ್ಲಿದ್ದಾನ ನೋಡಿಲ್ಲಿ, ನೋಡಿಲ್ಲಿ. ನಿದ್ದೆ ಬಂದಿದ್ದಾನೆ. ಬೆಳ್ಳಿ ಸಾಮಾನು ಆಮೇಲೆ ತಾಮ್ರದ ಸಾಮಾನುಗಳೆಲ್ಲನೂ ವಾಶ್ ಮಾಡಿಟ್ಟಿದ್ದೀನಿ. ಸೊ ಅವರೊಂದು ತಾಳಿದು ತಂತಿ ಸ್ವಲ್ಪ ಕಟ್ಟಾಗಿತ್ತಲ್ಲ, ಅದು ಕೊಟ್ಟಿದ್ದು ತುಂಬ ದಿನವೇ ಆಯಿತು. ಸೊ ಅವ್ರು ಇಲ್ಲಿದ್ದೀನಿ ಅಂತ ಹೇಳಿದ್ರು. ಇವತ್ತು ಬೇಕೇ ಬೇಕು ಅಂತ ಹೇಳಿದ್ದೀನಿ. ಸೊ ಅವ್ರು ಡ್ಯಾಡಿ ಹೋಗಿದ್ದಾರೆ. ಇವನು ನಿದ್ದೆಗೆ ಬಂದವನೇ, ಮಲಗಿಸ್ತೀನಿ. ಮಲಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್. ಸ್ಯಾರಿ ತೊಗೊಂಡಿದ್ದೆ ನೋಡಿ, ಈ ಥರ. ಇದು ಡಾರ್ಕ್ ಗ್ರೀನ್ ಬಾರ್ಡ್ರ್ ಬರುತ್ತೆ, ಇದು ಲೈಟ್ ಕಲರ್ ಮೆಹಂದಿ ಕಲರ್ ಗ್ರೀನ್ ಇದು. ಸೊ ನೋಡಿ, ಕಾಣಿಸ್ತಿದೆಯಲ್ವಾ? ಸೊ ಇದು ಇವಾಗ ಆಮೇಲೆ ನನ್ನ ಹಸ್ಬೆಂಡು ಸ್ವಲ್ಪ ನೈಟ್ ಶಿಫ್ಟ್ ಮಾಡಿಬಿಟ್ಟು ಬಂದಿದ್ದಾರೆ. ಪಾಪ ಬೆಳಗಿಂದ ಕೆಲಸ ಮಾಡಿದ್ರು ನನ್ನ ಜೊತೆನೇ.
ಸೊ ಇದನ್ನೆಲ್ಲ ಡೆಕೋರೇಟ್ ಮಾಡಬೇಕು. ಸಾಯಂಕಾಲ ಸ್ಟಾರ್ಟ್ ಮಾಡ್ತೀವಿ ಡೆಕೋರೇಟ್ ಮಾಡೋಕ್ಕೆ. ಒಂದು 4 ಗಂಟೆಯಿಂದ ಮಾರ್ಕೆಟಿಗೆ ಹೋಗ್ಬಿಟ್ಟು ಎಲ್ಲ ತೊಗೊಂಬಂದುಬಿಟ್ಟು 4 ಗಂಟೆ ಮೇಲಿಂದ ಸ್ಟಾರ್ಟ್ ಮಾಡ್ಕೋತೀವಿ. ಇಲ್ಲಾಂದರೆ 4 ಗಂಟೆಗೆ ಸ್ಟಾರ್ಟ್ ಮಾಡ್ಕೋತೀವಿ, 6 ಗಂಟೆವರೆಗೂ ಡೆಕೋರೇಟ್ ಎಲ್ಲ ಮುಗಿಸಿ ಕಾಫಿ ಟೀ ಕೊಟ್ಬಿಟ್ಟು ಸ್ವಲ್ಪ ಬಾಳೆಕಂಬ ಅದೆಲ್ಲ ತರಕಾರಿಗಳು ತರಬೇಕು. ಬಾಳೆಹಣ್ಣು ಅದು ಬಾಳೆಹಣ್ಣು ಬದನೆಕಾಯಿ ಎಲ್ಲ ತರಬೇಕು. ಸೊ ಅದನ್ನು ತೊಗೊಂಬಂದು ಆದಮೇಲೆ ಸಾರಿನ ದೇವ್ರಿಗೆ ಉಡಿಸೋಕೆ ಸ್ಟಾರ್ಟ್ ಮಾಡ್ತೀನಿ. ಅದೇ ಹೇಗೆ ಉಡಿಸ್ಬೇಕು ಅಂತ ಕೂಡ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಸೊ ಲೆಟ್ಸ್ ಇವಾಗ ಸ್ವೀಟ್ ಮಾಡ್ತೀನಿ. ಇದಿರಲ್ಲ ಗಿಡ ನೋಡಿ ಇಲ್ಲಿ, ಶೋ ಗಿಡ. ಸೊ ಸಖತ್ತಾಗಿತ್ತು. ಇದು ಬಂದುಬಿಟ್ಟು 50 ರುಪೀಸು, ಇದು 100 ರುಪೀಸು. ಇದು ನೋಡಿ ವೆಲ್ವೆಟ್ ಇದೆ. ಒಂದು 2-3 ಡೇಸ್ ಮ್ಯಾಕ್ಸಿಮಮ್ ಇರುತ್ತೆ ಇದು ಗಿಡ. ಸೊ ಇದನ್ನು ಸ್ವಲ್ಪ ಫ್ಲವರ್ ಶೋ ತೊಗೊಳ್ಳೋಣ, ಶೋಕಿ ಶೋ ಫ್ಲವರ್ ತೊಗೊಳ್ಳೋಣ ಅಂದರು. ಅವರು ತೊಗೊಂಡಿದ್ದು ಅವ್ರಿಷ್ಟ ಅಲ್ವಲ್ಲ, ಅಪರೂಪಕ್ಕೆ ಮಾಡ್ತಿರೋದಂದಮೇಲೆ ಫಿಶ್ ಟ್ಯಾಂಕ್ ವಾಶ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು. ನಾನೇ ಅಂತಿದ್ದೀನಿ ಜಸ್ಟ್ ನೀರು ತೆಗೀರಿ ಅಷ್ಟೇ, ಫ್ರೀ ಟೈಮಲ್ಲೆಲ್ಲ ಕುತ್ಕೊಂಡು ವಾಶ್ ಮಾಡೋಣ. ಇದಕ್ಕೆ ಟೈಮ್ ಬೇಕು ಗೊತ್ತಾ, ತುಂಬಾ ಪೇಷನ್ಸ್ ಇರಬೇಕು ಇದು ವಾಶ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ನಾನು ಅಂತೀನಿ ಜಸ್ಟ್ ವಾಟರ್ ತೆಗೀರಿ, ವಾಟರ್ ತೆಗೆದುಬಿಟ್ಟು ಕ್ಲೀನ್ ಮಾಡಿಟ್ಬಿಡೋಣ ಅಂತ ನಾನು ಅಂತಿದ್ದೀನಿ. ಆಮೇಲೆ ಇದನ್ನು ಶೋ ಮಾಡಬೇಕು ಅಲ್ಲಿ ಡಿಸೈನ್ ವಗೇರೆ ಮಾಡೋಕ್ಕೆ. ಸೊ ಇದಾದಮೇಲೆ ನಾನಿವಾಗ ಹೂ ಕಟ್ಟಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ಹೂ ಕಟ್ತೀನಿ ಪಾಪು ಎದೋಷ್ಟೊತ್ತಿಗೆ. ಇಲ್ಲಾಂದರೆ ಪಾಪು ಎದೋಷ್ಟೊತ್ತಿಗೆ ಸ್ವಲ್ಪ ರವೆ ಲಡ್ಡು ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಬನ್ನಿ ರವೆ ಲಡ್ಡು ಮಾಡ್ತೀನಿ ಇವಾಗ. ಟೇಬಲ್ ಮೇಲೆ ಬೆಡ್ಶೀಟು ಮತ್ತು ಚಾಪೆ ಮತ್ತೆ ನಾನು ಇವತ್ತು ನೀರಿಗೆ ಹಾಕಿದ್ದೆ. ಯಾಕೆಂದರೆ ಚಾಪೆ ಮೇಲೆ ನಾನು ಸೀರೆ ಹಾಕಿಬಿಟ್ಟು ನೆರಿಗೆ ಮಾಡಬೇಕಾಗಿತ್ತು ದೇವ್ರದ್ದು. ಆಮೇಲೆ ಅದು ಬೆಡ್ಶೀಟ್ ಟೇಬಲ್ ಮೇಲೆ ಹಾಕಬೇಕಾಗಿತ್ತು. ಅದನ್ನೆಲ್ಲ ವಾಶ್ ಮಾಡಿ ಆರಾಕ್ಬಿಟ್ಟು ನಾನು ರವೆ ಉಂಡೆ ಮಾಡೋಣ. ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ರವೆ ಉಂಡೆ ಮಾಡ್ತಾಯಿದ್ದೀನಿ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ. ರವೆ ಎಷ್ಟು ತೊಗೊಂಡಿದ್ದೀವಿ ಅಷ್ಟೇ ಪ್ರಮಾಣವಾಗಿ ಸಕ್ಕರೆ, ತುಪ್ಪ ಮತ್ತು ಡ್ರೈ ಫ್ರೂಟ್ಸು, 1 ಕಪ್ ಹಾಲು. ನಾನು ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ 1-2-3 ಪೀಸಸ್ ಲವಂಗ ಕೂಡ ಹಾಕಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ನಾನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದೇ ಬಾಣಲೆಗೆ ನಾನು ರವೆ ತೊಗೊಂಡಿದ್ದೀನಿ. ಮ್ಯಾಕ್ಸಿಮಮ್ ನಾನು ತೊಗೊಂಡಿದ್ದು ಅರ್ಧ kg ಅಷ್ಟು ರವೆ ಅಂದ್ಕೊಳ್ತೀನಿ, ಚಿರೋಟಿ ರವೆ. ಆಮೇಲೆ ನಾನು ಸಕ್ಕರೆ ಪುಡಿನ ಮಾಡೋಕ್ಕೆ ಒಂದು ಜಾರ್ಗೆ ಸಕ್ಕರೆ ಪುಡಿ ಮಾಡ್ಕೊಳ್ಳೋಕ್ಕೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸೊ ಫೈನಲಿ ಸಕ್ಕರೆ ಪುಡಿನೂ ರೆಡಿ ಆಯಿತು. ಈ ಕಡೆ ರವೆ ಕೂಡ ಚೆನ್ನಾಗಿ ಹುರಿದಿತ್ತು. ಸೊ ಅದೇ ಹುರಿದಿರೋ ರವೆಗೆ ನಾನು ಡ್ರೈ ಫ್ರೂಟ್ಸ್ನ ನಾನು ತುಪ್ಪದಲ್ಲಿ ಕರೆದಿರೋದನ್ನು ಅದನ್ನು ಕೂಡ ಮಿಕ್ಸಡ್ ಮಾಡಿದ್ದೀನಿ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಮಾಡ್ಕೊಂಡಿರೋಂಥ ಸಕ್ಕರೆ ಪುಡಿನ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಹಾಗೆ ಕಲಿಸ್ತಾನೆ ಇದ್ದೆ ಬಿಸಿ ಇರಬೇಕಾದ್ರೇ. ಆಮೇಲೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಗೆ ಕಲಿಸ್ತಾನೆ ಇದ್ದೆ. ಫೈನಲಿ ಒಂದು ಬಿಸಿ ಇದ್ದಾಗಲೇ ಉಂಡೆ ಕಟ್ಟಿದ್ರೆ ಚೆನ್ನಾಗಿ ರೌಂಡಾಗಿ ಉಂಡೆ ಬರುತ್ತೆ. ಬಟ್ ನಂದು ಒಂದು ಚಿಕ್ಕದು ಒಂದು ದೊಡ್ಡದು, ಒಂದು ಚಿಕ್ಕದು ದೊಡ್ಡದು ಆಗ್ತಾಯಿತ್ತು. ಆ್ಯಸ್ ಅ ಫಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಮಾಡ್ತಾಯಿದ್ದೀನಿ. ಸೊ ನನಗೆ ಒಂಥರ ನರ್ವಸ್ ಆಗ್ತಾಯಿತ್ತು, ಭಯ ಬೇರೆ ಆಗ್ತಾಯಿತ್ತು, ಏನಾದರೂ ಆಗುತ್ತಾ ಪ್ರಾಬ್ಲಮ್ಮು ಅಂತ ಹೇಳಿ. ಸೊ ಏನೂ ಆಗಿಲ್ಲ, ಕಂಫರ್ಟೇಬಲ್ ಆಗಿ ಆಯಿತು. ಹೇಗೋ ನನ್ನ ಪಾಪುನೂ ಮಲ್ಕೊಂಡಿದ್ದೆ. ಆಮೇಲೆ ನನ್ನ ಹಸ್ಬೆಂಡ್ ಕರ್ಕೊಂಡು ಪಾಪು ಮಲ್ಕೊಂಡಿದ್ದಕ್ಕೆ ನನಗೆ ರವೆ ಉಂಡೆ ಮಾಡೋ ಇಂಟ್ರೆಸ್ಟ್ ಬಂತು. ನಾನು ಯಾವ್ದು ಮನಸ್ಸಿಗೆ ನಾನು ತೊಗೊಳ್ತೀನೋ ಮಾಡಬೇಕು ಅಂತ ಹಠ ತೊಗೊಂಡಿರ್ತೀನೋ ಅದು ಫೈನಲಿ ಆಗೋ ಗಂಟ ನಾನು ಬಿಡೋದೂ ಇಲ್ಲ. ಅದು ಕೆಲಸನೇ ಆಗಿರಲಿ, ಅದು ನಾನು ಓದೋನೇ ಆಗಿರಲಿ, ಯಾವುದೇ ಕೆಲಸದಲ್ಲಾಗಲಿ ನಾನು ಮಾಡಬೇಕು ಅಂತ ನನ್ನ ಮೈಂಡಿಗೆ ಬಂತು ಅಂದರೆ ನಾನು ಮಾಡೋ ಗಂಟ ಬಿಡೋದೂ ಇಲ್ಲ. ಅದು ನನಗೆ ರವೆ ಉಂಡೆ ಮಾಡಬೇಕು ಅಂತಲೇ ಬೆಳಗ್ಗೆಯಿಂದ ಮೈಂಡಿಗೆ ಫಿಕ್ಸ್ ಆಗೋಗ್ಬಿಟ್ಟಿತ್ತೆ. ಬಟ್ ಪಾಪು ತುಂಬಾ ನನಗೆ ಟಾರ್ಚರ್ ಕೊಡ್ತಾಯಿದ್ರಿಂದ ಅವ್ನು ಮಲ್ಕೊಂಡು ಒಂದು ಅರ್ಧ ಗಂಟೆಗೆ ನಾನು ಅರ್ಧ ಗಂಟೆಲೇ ಇದನ್ನು ನಾನು ಪ್ರಿಪೇರ್ ಮಾಡಿಕೊಂಡೆ. ನಂಬೋಕೆ ಆಗ್ತಾಯಿಲ್ಲ ನಾನು ಫಸ್ಟ್ ಟೈಮ್ ನಾನೇ ಮಾಡಿದ್ದೀನಿ ಅಂತ ಹೇಳಿ. ನೋಡೋಣ, ಇನ್ನು ಪೂಜೆ ಮುಗಿಯೋವರೆಗೂ ಇನ್ನೂ ಏನೇನೇನು ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೋ ಗೊತ್ತಿಲ್ಲ. ಇವತ್ತೇ ಮನಸ್ಸಿಗೆ ಬಂದಿತ್ತು, ನಾನು ಇವತ್ತೇ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟಾಗಿದೆ ಅಂತ ಕೌಂಟ್ ಮಾಡ್ತೀನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 26 ಲಡ್ಡುಗಳಾಗಿದ್ದಾವೆ. ಹೋಪ್ ತುಂಬಾ ಖುಷಿ ಆಗ್ತಾಯಿದೆ ನನಗೆ. ಯಾಕೆ ಅಂತಂದರೆ ಮೊದಲನೇ ವರ್ಷ ನನ್ನ ಮಗನ ಜೊತೆ ನಾನು ವರಮಹಾಲಕ್ಷ್ಮಿ ಫೆಸ್ಟಿವಲ್ ಆಚರಿಸ್ತಾ ಇದ್ದೀನಿ. ಆಮೇಲೆ ಫಸ್ಟ್ ಇಯರ್ ಅವನದು ಸೆಲೆಬ್ರೇಷನ್. ಸೊ ನಾನು ಯಾವತ್ತೂ ಸ್ವೀಟ್ ಮನೇಲಿ ಮಾಡಿದವಳೆ ಅಲ್ಲ, ಎಲ್ಲ ಅಂಗಡಿಯಿಂದ ತರ್ತಿದ್ದೆ. ಬಿಟ್ಟರೆ ನಾನು ಒಬ್ಬಟ್ಟು ಮಾಡ್ತಿದ್ದೆ. ಇದೇ ಫಸ್ಟ್ ಟೈಮ್ ನಾನು ಇದನ್ನು ಮಾಡಿದ್ದೀನಿ. ಸೊ ನೋಡೋಣ ನನ್ನ ಮಗನಿಂದ ಇನ್ನೂ ಏನೇನು ಮಾಡಬೇಕು ಅಂತ ಮೂಡ್ ಬರುತ್ತೆ ಗೊತ್ತಿಲ್ಲ. ಸೊ ಅವ್ನು ಮಲ್ಕೊಂಡಿದ್ದಾನಂತ ಹೇಳಿ ಇದು ಮಾಡಿದ್ದೀನಿ. ಸೊ ಇಷ್ಟೇ ಫೆಸ್ಟಿವಲ್ ರವೆ ಉಂಡೆ ಮಾಡೋದು ತುಂಬಾ ಈಸಿಯಾಗಿದೆ. ನಾನು ತುಂಬ ಕಷ್ಟ ಅಂತಲೇ ಅನ್ಕೊತಾ ಇದ್ದೆ ಬೆಳಗ್ಗೆಯಿಂದ. ಸೊ ಮಾಡ್ತಾ ಗೊತ್ತಾಯಿತು ತುಂಬಾ ಈಸಿಯಾಗಿದೆ ಅಂತ ಹೇಳಿ ಖುಷಿ ಆಯಿತು. ಸೊ ಬನ್ನಿ ನೆಕ್ಸ್ಟ್ ಏನು ವರ್ಕ್ ಇದೆ ಅಂತ ಹೇಳ್ತೀನಿ. ಲಡ್ಡು ಆಯಿತು, ಇನ್ನೇನು ಮಾಡೋಣ, ಹೂ ಮಾಲೆ ಮಾಡಬೇಕಾಗಿತ್ತಲ್ವ ದೇವರಿಗೆ ಮಾಲೆ ಹಾಕೋಕ್ಕೆ. ನಾನು ಆಚೆ ಮಾಲೆ ಕೇಳಿದ್ರೆ 350 380 ಅಂದಿದ್ರು. ಸೊ ನಾನೇ ಹೂ ತೊಗೊಂಬಂದಿದ್ದೀನಿ, ದುಂಡು ಮಲ್ಲಿಗೆ ಹೂ ತೊಗೊಂಡಿದ್ದೀನಿ, ಶಾವಂತಿಗೆ ಹೂ ತೊಗೊಂಬಂದಿದ್ದೀನಿ, ಆಮೇಲೆ ಡೇರಿ ಹೂ ತೊಗೊಂಬಂದಿದ್ದೀನಿ, ಶೋ ಗಿಡದ ಹೂ ತೊಗೊಂಬಂದಿದ್ದೀನಿ. ಎಲ್ಲ ಬಿಡಿ ತಂದಿನಿ. ಬಟ್ ನನಗೆ ಕಟ್ಟೋಕ್ಕಂತೂ ಬರೋದಿಲ್ಲ.
ಸೊ ಇದು ನಾನು ಏನು ಮಾಡಬೇಕು ಅಂತ ಐಡಿಯಾಸ್ ಮಾಡ್ತಾಯಿದ್ದೆ. ಸೂಜಿಯಿಂದಾದರೂ ನಾನು ದುಂಡು ಮಲ್ಲಿಗೆ ಹೂವನ್ನ ಚಿಕ್ಕದಾಗಿ ಒಂದು ಮಾಲೆ ಟೈಪ್ ಮಾಡೋಣ ಅಂತ ಹೇಳಿ ನನ್ನಷ್ಟಕ್ಕೆ ನಾನೇ ಸುಮ್ಮನೆ ಕೂತ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಫೈನಲಿ ನನಗೆ ಕರೆಕ್ಟಾಗಿ ಅನ್ನಿಸ್ತಾ ಇತ್ತು, ಕಂಫರ್ಟೇಬಲ್ ಆಗ್ತಾನೆ ಇತ್ತು ನನಗೆ ಕಟ್ಟೋದು. ನನಗೆ ಇದನ್ನು ಕೂಡ ನಾನು ಫಸ್ಟ್ ಟೈಮೇ ನಾನು ಈ ಥರ ಸೂಜಿಯಿಂದ ಆಯಿತು ನಾನು ಅಥವಾ ಮಾಲೆ ಕಟ್ಟೋದಾಯಿತು, ಇದೇನು ಕೂಡ ನಾನು ಫಸ್ಟ್ ಟೈಮೇ ನಾನು ಈ ಥರ ಕಟ್ತಾ ಇದ್ದಿದ್ದು. ನಾನು ಜಾಸ್ತಿ ನನ್ನ ತಲೆಗೆ ಹೂವು ಮುಡ್ಕೊಳಕ್ಕೆ ಹೋಗಲ್ಲ, ನನಗೆ ಅದು ಇಂಟ್ರೆಸ್ಟೇ ಇಲ್ಲ. ಹೂವು ಹಾಕ್ಕೊಳ್ಳೋದು ಅಂದರೆ ಇಂಟ್ರೆಸ್ಟೇ ಇಲ್ಲ. ಹೆಂಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನನ್ನ ಹೇರ್ಸ್ ತಕ್ಕಂತೆ ಹೂವು ಇದ್ದರೆ ನಾನು ಹಾಕ್ಕೊಳ್ತೀನಿ, ಇಲ್ಲಾಂದರೆ ನಾನು ಹಾಕ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ನಾನು ಅಷ್ಟೊಂದು ಕ್ರೇಜ್ ಅಲ್ಲ ಹೂವಿನ ಮೇಲೆ. ಬಟ್ ದೇವರಿಗೆ ಅಂತಲೇ ನಾನು ಆಚೆಯಿಂದ 350, 380, 400 ಮಾಲೆ ತಂದು ತೊಗೊಳೋದಕ್ಕಿಂತ ನಾವೇ ಮನೇಲಿ ಚೆನ್ನಾಗಿ ಕಟ್ಟೋಣ ನೀಟಾಗಿ ಅಂತ ಹೇಳಿ ನಾನೇ ಒಂದು ಮಾಲೆ ರೆಡಿ ಮಾಡಿದೆ. ಫೈನಲಿ ಒಂದು ದುಂಡು ಮಲ್ಲಿಗೆದು ಮಾಲೆ ರೆಡಿ ಮಾಡಿಕೊಂಡೆ ನೋಡಿ ಈ ಥರ. ಸೊ ನನಗೆ ಕಂಫರ್ಟೇಬಲ್ ಆಯಿತು, ದಾರ ಎಲ್ಲ ಥ್ರೆಡ್ ಎಲ್ಲ ಇತ್ತು, ಅದನ್ನೆಲ್ಲ ಕಟ್ ಮಾಡಬೇಕಾಗಿತ್ತು. ಒಂದು ಲುಕ್ ಬಂತು, ನನಗೆ ಇಷ್ಟನೂ ಕೂಡ ಆಯಿತು. ನೋಡಿ ತೋರಿಸ್ತಿದ್ದೀನಿ, ಇದನ್ನು ನಾನು ಲಕ್ಷ್ಮೀ ಮಾಲೆಗೆ ಹಾಕೋಕ್ಕೆ ರೆಡಿ ಮಾಡಿಕೊಂಡೆ. ಸೊ ನಾರ್ಮಲಾಗಿ ನಾನು ಶಾವಂತಿಗೆ ಹೂವಿಂದು ನಾನು ಎಲ್ಲ ಫೋಟೋಗಳಿಗೆ ಹಾಕಬೇಕಾಗಿರೋದಂಥದ್ದು ಅದನ್ನು ಕೂಡ ನಾನು ಸೂಜಿಯಿಂದ ಪೋಣಿಸೋಣ, ಅಟ್ಲೀಸ್ಟ್ ಅದೂ ಆಗುತ್ತೆ ಅಂತೇಳಿ ಅನ್ನೋಷ್ಟೊತ್ತಿಗೆ ನನ್ನ ಮಗ ಎದ್ದೇ ಬಿಟ್ಟಿದ್ದ. ಸೊ ಆದ್ರೂ ಅವ್ನು ಕರ್ಕೊಂಡ್ಬಿಟ್ಟೆ ನಾನು ಟ್ರೈ ಮಾಡಿದೆ. ಎಲ್ಲ ಥರದ್ದು ಹೂವನ್ನ ಮಿಕ್ಸ್ಡ್ ಮಾಡಿ ಮಾಲೆ ಕಟ್ಟೋಣ ಅಂತ ಹೇಳಿ ಮಾಲೆ ಕಟ್ತಾಯಿದ್ದೆ. ಸೊ ಇದು ಕೂಡ ಒಂದು ರೇಂಜಿಗೆ ಆಯಿತು. ಬಟ್ ಇನ್ನೂ ತುಂಬಾ ಶಾವಂತಿಗೆ ಹೂವು ಅದೆಲ್ಲ ಇತ್ತು. ಬಟ್ ರಾತ್ರಿ ನೈಟೆಲ್ಲ ನಾನು ನಿಜ ನೈಟೆಲ್ಲ ನಾನು ವರಮಹಾಲಕ್ಷ್ಮಿ ನೆಕ್ಸ್ಟ್ ಡೇ ಇದ್ದಾಗ ಆದರೆ ಬಿಫೋರ್ ನೈಟ್ ನಾನು ನಿದ್ದೆನೇ ಮಾಡೋದಿಲ್ಲ. ನಂಗೆ ಏನೇನು ಕೆಲಸ ಆಗಬೇಕು ಅದೆಲ್ಲ ಕೆಲಸಗಳನ್ನ ಮಾಡ್ತಾಯಿರ್ತೀನಿ. ಯಾಕೆಂದ್ರೆ ನಂಗೆ ತುಂಬಾ ಇಷ್ಟ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಇಷ್ಟಪಡ್ತೀನಿ ನಾನು. ನನಗೆ ಎಂಥ ಕಷ್ಟ ಆದರೂ ಪರವಾಗಿಲ್ಲ, ನಾನು ಊಟ ಬಿಟ್ಟಾದರೂ ನಾನು ಇದ್ರ ಬಗ್ಗೆ ನಾನು ಜಾಸ್ತಿ ಡೆಕೋರೇಟನ್ ಬಗ್ಗೆ ಆಯಿತು, ಪ್ರಿಪ್ರೇಷನ್ ಬಗ್ಗೆ ಆಯಿತು ಮಾಡೋದಂದರೆ ತುಂಬಾ ಇಷ್ಟಪಡ್ತೀನಿ. ಆಮೇಲೆ ನನಗೆ ಈ ಥರ ಮಾಲೆ ರೆಡಿ ಮಾಡಿಕೊಂಡೆ. ಸೊ ಇದೇ ಥರನ ನಾನು ಒಂದು 4-5 ಮಾಲೆಗಳನ್ನ ರೆಡಿ ಮಾಡ್ಕೊಳ್ತೀನಿ. ಎಲ್ಲ ಮಿಕ್ಕಿದ್ದು ಹೂದು ಮಾಲೆಗಳದೆಲ್ಲ ಸೈಡಲ್ಲಿ ಎತ್ತಿಟ್ಟು ಅಟ್ಲೀಸ್ಟ್ ನಾನು ವಾಶ್ ಮಾಡಿರೋದು ಗೊಂಬೆಗಳನ್ನಾದರೂ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಗಂಟು ಮೂಟೆ ಕಟ್ಟಿಟ್ಟಿದ್ನಲ್ಲ ಅದು. ಸೊ ಅದನ್ನ ಇವತ್ತು ಇಡೋಣ ಅಂತ ಹೇಳಿ ಎಲ್ಲ ಕಡೆನೂ ಇಡ್ತಾಯಿದ್ದೆ. ಇವರೇನಂತಂದ್ರು ಫಿಶ್ ಟ್ಯಾಂಕ್ ವಾಶ್ ಮಾಡಬೇಕಾಗಿತ್ತು ಅಂದರು. ನಾನೇನಂದೆ ಫಿಶ್ ಟ್ಯಾಂಕ್ ಇವಾಗ ವಾಶ್ ಮಾಡೋ ಟೈಮ್ ಇಲ್ಲ, ಸೊ ಬರೀ ಚೇಂಜ್ ಮಾಡಿ ನೀರು ಸ್ಯಾಟರ್ಡೆ ಸಂಡೇ ಆರಾಮಾಗಿ ಫ್ರೀಯಾಗಿರ್ತೀವಲ್ವ, ಎಲ್ಲ ಹಬ್ಬನೂ ಮುಗಿದಿರುತ್ತೆ, ಅವಾಗ ಬೇಕಾದ್ರೆ ಕ್ಲೀನ್ ಮಾಡಿ ಅಂತಂದೆ. ಓಕೆ ಅಂತ ಹೇಳ್ತಾರೆ. ಅದಕ್ಕೆ ಸೊ ಅದರ ಮೇಲೇ ಎಲ್ಲ ಗೊಂಬೆಗಳನ್ನ ಇಡ್ತಾಯಿದ್ದೀನಿ. ನಾನು ವಾಶ್ ಮಾಡಿರೋ ಗೊಂಬೆಗಳನ್ನ ಎಲ್ಲ ಕಡೆನೂ ಜೋಡಿಸ್ಕೊಂತ ಬರ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ, ಲುಕ್ಕಾಗಿ ಕಾಣಿಸುತ್ತೆ. ಇವಾಗಲೂ ಇಡಲಿಲ್ಲ ಅಂದರೆ ಹೇಗೆ ಅಂತ ಹೇಳಿ ನನ್ನ ಟೈಮ್ ಇತ್ತು ಅಲ್ವಾ, ಸೊ ಅದಕ್ಕೋಸ್ಕರ ಅದನ್ನು ಕೂಡ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನೊಂದು ದೊಡ್ಡ ಡಾಲ್ ಏನಿದೆ ಅದು ದಿವಾನ ಮೇಲೆ ಹಾಕೋಣ, ಸೊ ದಿವಾನ ಮೇಲೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅದನ್ನು ಅಲ್ಲೇ ನಾನು ಬೇಬಿದು ಇದೆಲ್ಲ ವಾಕರಲ್ಲೇ ಇಟ್ಬಿಟ್ಟಿದ್ದೀನಿ. ನನಗೆ ಕ್ಲೀನಾಗಿ ನೀಟಾಗಿ ಇಡಬೇಕಂತ ತುಂಬಾ ಆಸೆ ಪಡ್ತೀನಿ. ಬಟ್ ನನ್ನ ಮಗ ನಾನು ಎಲ್ಲೆಲ್ಲಿ ಇಟ್ಟಿರ್ತೀನಿ ಅಲ್ಲೆಲ್ಲ ಎತ್ಕೊಂಡು ಬರ್ತಾನೆ. ಸೊ ವಾಕರ್ ಮೇಲೆ ಇಟ್ಟಿರೋದು ಡಾಲ್ನ ನಾನು ಇವಾಗ ದಿವಾನ ಮೇಲೆ ಚೆನ್ನಾಗಿ ಕ್ಲೀನಾಗಿರೋ ಬೆಡ್ಶೀಟ್ ಹಾಕ್ಬಿಟ್ಟು ಅದ್ರ ಸೈಡಲ್ಲಿ ಇಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ಅಲ್ಲೇ ಇರಲಿ ಅಂತ ಹೇಳಿ ಮಿಕ್ಕಿದ್ದ ಡಾಲ್ಸ್ಗಳನ್ನೆಲ್ಲ ಒಂದು ಸೈಡ್ ಜೋಡಿಸ್ಕೊಂಡು ಬಂದೆ. ಚಿಕ್ಕದಾಗಿ ದೊಡ್ಡದಾಗಿ ಎಲ್ಲ ಪ್ರತಿಯೊಂದು ಡಾಲ್ಸ್ಗಳನ್ನ ನಾನು ವಾಶ್ ಮಾಡಿರೋದನ್ನು ಎಲ್ಲನೂ ಜೋಡಿಸ್ಕೊಂಡು ಬರ್ತಾಯಿದ್ದೀನಿ. ಮತ್ತು ಇನ್ನೊಂದು ಸರಿ ನಾನು ಎಲ್ಲನೂ ಕಬೋರ್ಡ್ಸ್ಗಳೆಲ್ಲನೂ ಮತ್ತೆ ಹಸಿ ಬಟ್ಟೆ ಮಾಡಿ ಒರೆಸ್ಕೊಳ್ತೀನಿ. ಇವಾಗ ಚೆನ್ನಾಗಿರಲ್ಲ, ಕ್ಲೀನಾಗಿರ್ಬೇಕಲ್ವ. ಎಲ್ಲರೂ ಮನೆಗೆ ಬಂದವರು ಏನಾದರೂ ಏನು ಅನ್ಕೊತಾರೆ ಅಂತ ನನಗೆ ಅನಿಸಿಕೆ ಅಷ್ಟೇ. ಬಟ್ ನಾನು ಇಟ್ಕೊಂಡಿರೋ ಥರ ಮನೆ ಕ್ಲೀನಿಂಗ್ ಯಾರು ಇಟ್ಕೊಳ್ಳಲ್ಲ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ನನ್ನ ಮನೆಗೆ ಬಂದವರೆಲ್ಲರೂ. ಸೊ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಲೈವ್ ವ್ಲಾಗ್ನ ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೋಪ್ಸ್ ನನ್ನ ಫೇವ್ರೆಟ್ ಸಾಯಿಬಾಬಾ ಫೋಟೋ ಕೂಡ ತೋರಿಸಿದ್ದೀನಿ, ಅದ್ರ ಮಾಲೆ ಕೂಡ ಹಾಕಿದ್ದೀನಿ. ಸೊ ಲೈವ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋನ. ಥ್ಯಾಂಕ್ ಯು ಆಲ್, ಬಾಯ್.